ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಈ ಚೆನ್ನ ಮಸಾಲ ಬಂದು ರೊಟ್ಟಿಗೂ ಚಪಾತಿಗೂ ಅನ್ನಕ್ಕೂ ಫುಲ್ಕಕ್ಕೂ ಪೂರಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಚೆನ್ನಾಗಿರುವಂಥ ಚೆನ್ನ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಹಂಗೆ ಅದಕ್ಕೆ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ. ತುಂಬ ಟೇಸ್ಟಾಗಿರೋ, ಕೇವಲ 10 ನಿಮಿಷದಲ್ಲಿ ಮಾಡುವಂಥ ಚೆನ್ನ ಮಸಾಲ ತುಂಬ ಟೇಸ್ಟಾಗಿರುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಅದು ಏನೇನು ಬೇಕಂತ ಕೂಡ ನೋಡ್ಕೊಂಡು ಬರೋಣ. ಹಂಗೆ ಮೊದಲು ನೋಡಿ, ನಾನು ಇಲ್ಲಿ 300 ಗ್ರಾಮ್ ಅಷ್ಟು ಕಡಲೆಕಾಳನ್ನೇ, ಕರೆ ಕಡಲೆ ಅಂತಾರಲ್ಲ ಆ ಕಡಲೆನ ರಾತ್ರಿ ನಾನು ಇಟ್ಟು ತೊಗೊಂಡಿದ್ದೀನಿ. ನಾನು ಬೆಳಗ್ಗೆಗೆ ನೋಡಿರಿ ಒಂದು ಕುಕ್ಕರಲ್ಲಿ ಅದು ಕಡಲೆಕಾಳು ತೊಳೆದ್ಬಿಟ್ಟು ಇದು ಬೇಯಿಸೋಕೆ ಹಾಕ್ತಾಯಿದ್ದೀನಿ. ನೋಡಿರಿ, ರಾತ್ರಿ ನೆನೆಸಿಟ್ಟಿದ್ದೆ ನಾನು. ಇಲ್ಲ ನೆನೆಸೋಕ್ಕಾಗಲ್ಲ ಅಂದರೆ ಒಂದು 3 ಇಂದ 4 ತಾಸು ಆದರೂ ನೆನೆಸ್ಬೇಕ್ರಿ. ಬಿಸಿನೀರು ಹಾಕಿ ಇಟ್ಬಿಟ್ಟಂತೆ ಸ್ವಲ್ಪ ಬೇಗನೆ ನೆನೆಯುತ್ತೆ. ಇಲ್ಲ ನಮಗೆ ಟೈಮ್ ಇದೆ ಅಂದರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡಿದ್ರಂತೂ ತುಂಬ ಟೇಸ್ಟಾಗಿರ್ತೈತೆ. ಕಾಳು ಕೂಡ ಚೆನ್ನಾಗಿ ಬೇಯ್ತಾವೆ. ನೋಡಿ, ಇವಾಗ ಒಲೆ ಹಚ್ಚಿದ್ದೀನಿ, ಬೇಯಕ್ಕೆ ಇಟ್ಟಿದ್ದೀನಿ. ನೋಡಿರಿ, ನೀರು ಮುಳುಗೋಷ್ಟು, ಕಡಲೆಕಾಳು ಮುಳುಗೋಷ್ಟು ನೀರು ಹಾಕಿ ಬೇಯಿಸೋಕೆ ಇಟ್ಟಿದ್ದೀನಿ. ನೋಡಿ, 3 ವಿಜಿಲ್ ಬಂದರೆ ಸಾಕು. ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ನೋಡಿರಿ, ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ ರೀ. ನಾನು ಇಲ್ಲಿ ಒಂದು ಗಡ್ಡೆಷ್ಟು ಬೆಳ್ಳುಳ್ಳಿ ಸುಲ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಒಂದು ಮಸಾಲೆ ಮಾಡ್ಕೊಳ್ಬೇಕಿದೆ. ಅದಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಬರೋದು. ನೋಡಿರಿ, ಈ ಥರ ಪೇಸ್ಟ್ ಮಾಡ್ಕೊಂಬಂದ್ರೆ ಸಾಕ್ರಿ. ನೋಡಿರಿ, ಒಲೆ ಹಚ್ಚಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿರಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿರಿ, ಎಣ್ಣೆ ಕಾದಿದ್ದೆ. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಚಕ್ಕಿ, ಒಂದು 4 ಲವಂಗ ಹಾಕ್ತಾಯಿದ್ದೀನಿ, ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕ್ರಿ. ನೋಡಿ, ಸ್ವಲ್ಪ ಶುಂಠಿ, ಸ್ವಲ್ಪ ಒಂದು ಗಡ್ಡೆ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ರೀ. ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ನೀವು ಹಾಕ್ಕೊಬೋದು. ಸಣ್ಣಗೆ ಹೆಚ್ಚಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರ್ತದೆ ಅಂತೇಳಿ ನಾನು ಹೆಚ್ಚಿಬಿಟ್ಟು ಹಾಕೀನಿ. ಇಲ್ಲಿ ದೊಡ್ಡ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ನೋಡಿರಿ, ಇದು ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತು ರೀ. ಇಲ್ಲಿ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೈತಲ್ವ. ಇವಾಗ ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 2 ಸ್ಪೂನ್ ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕೂಡ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದು ಕೂಡ ಒಂದು 30 ಸೆಕೆಂಡ್ ಆದರೂ ಫ್ರೈ ಆಗಬೇಕು. ಅದು ಎಣ್ಣೆಲೆಲ್ಲ ಅದು ಈರುಳ್ಳೆಲ್ಲ ಕಲಿಬೇಕ್ರಿ. ಆ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಒಂದು 30 ಸೆಕೆಂಡ್ ಆದ್ರೂ ಎಲ್ಲ ಎಣ್ಣೆಲಿ ಫ್ರೈ ಆದರೆ ಸಾಕದು. ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನನ್ನ ವೀಡಿಯೋ ನೋಡಿ ಎಲ್ಲರೂ ಲೈಕ್ ಮಾಡಿರಿ. ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿರಿ. ಇವಾಗ ನೋಡಿ, 3 ಇಂದ 4 ವಿಜಿಲ್ ಆಗೈತಲ್ಲ, ಅದು ಕುದ್ದ ಥರ ಬೇಡ, ಅದನ್ನು ಕಟ್ಟು ಸ್ವಲ್ಪ ಸೇರಿಸ್ತಾಯಿದ್ದೀನಿ. ನೋಡಿರಿ, ಕಡಲೆಕಾಳು ಕುದ್ದಿರ್ತೈತಲ್ಲ, ಅದು ಕಟ್ಟನ್ನ ಸ್ವಲ್ಪ ಸೇರಿಸ್ಕೊತಿದ್ದೀನಿ. ಯಾಕಂದ್ರೆ ಅದು ತಾಳಿ ಹಿಡಿಬಾರ್ದು ಅಂತಂದೇಳಿ ಅದನ್ನೇ ಹಾಕ್ಕೊತಿದ್ದೀನಿ. ಇವಾಗ ನೋಡಿ, ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸಿ ಜಾರ್ ಒಳಗೆ ಇದಿರ್ತೈತಲ್ಲ ಮಸಾಲೆ, ಸ್ವಲ್ಪ ಹಿಡ್ಕೊಂತಂತೆ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೋಡಿರಿ, ಇವಾಗ ಇದನ್ನು ಒಂದು 2 ಇಂದ 3 ನಿಮಿಷ ಚೆನ್ನಾಗಿ ಕುದಿಬೇಕ್ರಿ. ಇದು ನಿಮಗೆ ಯಾವುದು ತಿಕ್ನೆಸ್ ಎಷ್ಟು ಬೇಕಂತ ನೋಡಿಕೊಂಡು ಹಾಕ್ಕೊಳ್ರಿ. ಗ್ರೇವಿ ನೀರು ಇರಬಾರ್ದು, ಸ್ವಲ್ಪ ಗಟ್ಟಿನೂ ಇರಬಾರ್ದು. ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ರಿ. ಇವಾಗ ನೋಡಿರಿ, ನಾನು ಪುಟಾಣಿ ಪೌಡ್ರ್ ತೊಗೊತಿದ್ದೀನಿ ಒಂದು 3 ಸ್ಪೂನಷ್ಟು. ಇದು ಗ್ರೇವಿ ಐತಲ್ರಿ, ಸ್ವಲ್ಪ ತಿಕ್ನೆಸ್ ಬರ್ತೈತೆ, ಅದಕ್ಕೋಸ್ಕರನೇ ಕಲಿಸ್ಬಿಟ್ಟು ಹಾಕ್ತಾಯಿದ್ರಿ. ನೀವು ಒಂದು ಗಂಟೆ ಇರ್ಲಾರ್ದಂಗೆ ಚೆನ್ನಾಗಿ ಕಲಿಸ್ಬಿಟ್ಟು ಹಾಕ್ಕೊಳ್ರಿ. ಯಾಕಂದರೆ ಗ್ರೇವಿ ಸ್ವಲ್ಪ ನೀರಾಯ್ತು ಅಂದರೆ ತಿನ್ನೋಕೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿಗೆ ಇದನ್ನ ಈ ಪುಡಿ ಮಿಕ್ಸ್ ಮಾಡಿ ನೀರು ಕಲಸಿ ಹಾಕಿದರೆ ಇದಿರ್ತೈತಿ, ಗ್ರೇವಿ ಗಟ್ಟಿ ಆಗ್ತೈತಿ. ನೋಡಿ, ಸ್ವಲ್ಪ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಚೆನ್ನ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿರಿ, ಅದು ಕೂಡ ಒಂದು ನಿಮಿಷ ಕಲಿತ್ರೆ ಅದರಲ್ಲಿ ಬೆರೆತ್ರೆ ಸಾಕ್ರಿ, ಚೆನ್ನಾಗಿ ಬರ್ತದೆ ಟೇಸ್ಟ್ ಮಾತ್ರ. ಲಾಸ್ಟಿಗೆ ಹಾಕ್ಬೇಕ್ರಿ, ಫಸ್ಟಿಗೆ ಹಾಕ್ಬಾರ್ದು. ಇವಾಗ ನೋಡಿರಿ, ಕಲಸಿ ಇಟ್ಕೊಂಡಿದ್ನಲ್ಲ ಪುಟಾಣಿ ಪೌಡ್ರು, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ಇದು ಯಾಕಂದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಗ್ರೇವಿ ಕುದ್ಮೇಲೆ ಇದು ಪುಟಾಣಿ ಪೌಡ್ರ್ ಹಾಕಿದ್ರೆ ತಿಕ್ನೆಸ್ ಕರೆಕ್ಟ್ ಬರ್ತೈತೆ ರೀ. ಇವಾಗ ನೋಡಿ, ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ 3 ಇಂದ 4 ವಿಜಿಲ್, ಅದನ್ನು ಕಡಲೆಕಾಳು ಹಾಕಿ ಬೇಯಿಸ್ತಾಯಿದ್ದೀನಿ. ನೋಡಿರಿ, ಇದರೊಳಗೆ ಇದು ಕೂಡ ಒಂದು 2 ಇಂದ 3 ನಿಮಿಷ ಕಲಿತು ಬೆಂದರೆ ಸಾಕ್ರಿ. ತುಂಬ ಚೆನ್ನಾಗಿ ಆಗ್ತದೆ, ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತೆ ರೀ. ಹಾಗೆ ಒಂದು ಸಲ ಉಪ್ಪು ಹುಳಿ ಖಾರ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು. ಇವಾಗ ನೋಡಿ, ಒಂದು 2 ನಿಮಿಷ ಮುಚ್ಚಿ ಇಟ್ಟಿದ್ದೀನಿ, ಕುದ್ದಿದೆ. ನೋಡಿರಿ, ಇವಾಗ ಚೆನ್ನಾಗಿ ಕುದ್ಕೊಂಡೈತ್ರಿ ಎಲ್ಲ. ಅದು ಇವಾಗ ಅದು ಕಾಳೆಲ್ಲ ಅದು ಮಸಾಲೆ ಜೊತೆಗೆ ಗ್ರೇವಿ ಜೊತೆಗೆ ಎಲ್ಲ ಹೊಂದ್ಕೊಂಡಿದ್ದೆ, ಚೆನ್ನಾಗಿ ಕಲ್ತಿದೆ. ನೋಡಿರಿ, ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ನೋಡಿರಿ, ಸ್ವಲ್ಪ ಕಸೂರಿ ಮೆಂತ್ಯನೇ ಕೈಯಿಂದ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಹಂಗೆ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತೈತೆ ಗ್ರೇವಿ ಕೂಡ ಅಂತೇಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ನೀವು ಫ್ರೆಶ್ ಕ್ರೀಮ್ ಇದೆ ಫ್ರೆಶ್ ಕ್ರೀಮ್ ಹಾಕ್ಕೊಬೋದ್ರಿ. ನಾನು ಇಲ್ಲಿ ಹಾಲಿಂಕೆನೇ ಇತ್ತು, ಹಾಲಿಂಕೆನೇ ಹಾಕ್ತಾಯಿದ್ದೀನಿ. ಅದು ನೋಡಿ ಚೆನ್ನಾಗಿ ಕಲಿಸ್ಬೇಕು. ನೋಡಿರಿ, ಆದಷ್ಟು ಇವಾಗೆಲ್ಲ ಚೆನ್ನ ಮಸಾಲ ರೆಡಿ ಆಯ್ತು. ನೋಡಿರಿ, ಲಾಸ್ಟ್ ಟೈಮಲ್ಲಿ ಹಾಕ್ಬೇಕ್ರಿ ಫ್ರೆಶ್ ಕ್ರೀಮ್ ಆಗಲಿ ಕಸೂರಿ ಮೆಂತ್ಯ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತೈತೆ ಗ್ರೇವಿ ಮಾತ್ರ. ನೋಡಿರಿ, 1 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕ್ರಿ. ಅದರೊಳಗೆಲ್ಲ ಗ್ರೇವಿ ಒಳಗೆ ಕಲ್ತ್ಕೊಂಡ್ರೆ ಆಯ್ತು. ನೋಡಿರಿ, ಇನ್ನೇನು ನೋಡಿ ಚೆನ್ನ ಮಸಾಲ ಹಾಕ್ತಾ ಬಂದಿದೆ ನೋಡಿ. ಎಲ್ಲರೂ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊತ ಇದೆ. ಇವಾಗ
ಎಲ್ಲ ಆಲ್ರೆಡಿ ಚೆನ್ನ ಮಸಾಲ ರೆಡಿ ಆಯಿತು ನೋಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಆಯ್ತು ರೀ. ಚೆನ್ನ ಮಸಾಲ ತುಂಬಾ ಟೇಸ್ಟಾಗಿರುವಂಥ, ಕೇವಲ 10 ನಿಮಿಷದಲ್ಲಿ ಮಾಡುವಂಥ, ಕೆಲವು ಪದಾರ್ಥಗಳನ್ನು ಬಳಸಿ ಮಾಡುವಂಥ ಯಾವುದು ಮಸಾಲೆ ಏನಿಲ್ಲ ರೀ, ಅಷ್ಟು ತುಂಬ ಚೆನ್ನಾಗಿರುವಂಥ ಚೆನ್ನ ಮಸಾಲ ರೆಡಿ ಆಯ್ತು ನೋಡಿರಿ. ಒಂದು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿರುವಂಥ ಚೆನ್ನ ಮಸಾಲ ಅನ್ನಕ್ಕೂ, ಚಪಾತಿಗೂ, ರೊಟ್ಟಿಗೂ, ಫುಲ್ಕಕ್ಕೂ, ಯಾವುದಕ್ಕಾದ್ರೂ ಪೂರಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ. ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಈ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.